ಆಕ್ಚುಲಾಗಿ ನಾನು ಮಾತಾಡೋದಕ್ಕೆ ಮುಂಚೆ ನನಗೆ ತುಂಬಾ ಚಿಕ್ಕ ವಯಸ್ಸಿಗೆ ಡಿಸ್ಟ್ರಿಬ್ಯೂಷನ್ ತಳ್ಳಿ ನನ್ನ ಸಕ್ಸಸ್ಫುಲ್ ಮಾಡಿದಂತ ನನ್ನ ಮಾರ್ಗದರ್ಶಕ ಅಂತಾನೆ ಹೇಳ್ಬೋದು ಎನ್ ಕುಮಾರ್ ಅವ್ರ ಕೈಲಿ ಮಾತಾಡಿಸಿ ಆಮೇಲೆ ನಾನು ಮಾತಾಡ್ತೀನಿ. ಪ್ಲೀಸ್. ನಾನು ನಮ್ಮ ಪಿಕ್ಚರ್ನ ನಮ್ಮ ರವಿ ಸರ್ ಕೇಳಿದೆ, ಯಾಕಂದ್ರೆ ಅವ್ರ ನಿರ್ಮಾಪಕರು. ನಾನು ಅವ್ರಿಗೆ ಕೇಳಿದೆ, ನಾವು ಈ ತರ ಕುಮಾರ್ ಅವ್ರ ಕೈಲಿ ರಿಲೀಸ್ ಮಾಡ್ಸೋಣ ಅಂತ. ನೀವೇನ್ ಹೇಳ್ತಿರೋ ಸರಿ ಸರ್ ಅಂದ್ರು. ಯಾಕೆ ಅಂತಂದ್ರೆ ಅವರಷ್ಟು ತಿಳ್ಕೊಂಡಿರೋರು ಬಹುಶಃ ನಾನಂತೂ ನನ್ನ 33 ಇಯರ್ಸ್ ಅಲ್ಲಿ ಯಾರನ್ನೂ ನೋಡಿಲ್ಲ. ಅಷ್ಟು ಸಿನಿಮಾ ಬಗ್ಗೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಹೆಚ್ಚು ಕಮ್ಮಿ 40 ಪಿಕ್ಚರ್ ಪ್ರೊಡ್ಯೂಸೇ ಮಾಡಿದ್ದಾರೆ. ಇವತ್ತು ಕುಮಾರ್ ಅವ್ರಿಗೆ ನಾನು ತುಂಬಾ ಚಿಕ್ಕವನಿದ್ದಾಗ ಅವ್ರಿಗೊಂದು ಸಣ್ಣ ಬ್ಯಾಡ್ ಪ್ಯಾಚ್ ಇದ್ದಾಗ ಒಂದು ಪಿಕ್ಚರ್ ಯಾವ್ದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ನಾನೇ ಶುರು ಮಾಡಿಸಿದ್ದು ಅವ್ರಿಗೆ. ಅದಾದ್ಮೇಲೆ ಕಾಸಿದ್ದೋನೆ ಬಾಸು ಅವ್ರ ಜೊತೆ ನಿಂತ್ಕೊಂಡು ಮಾಡಿಕೊಟ್ಟೆ. ಅವತ್ತು ಅವರು ತುಂಬಾ ಚೆನ್ನಾಗಾಗಿ ತುಂಬಾ ಎತ್ತರಕ್ಕೆ ಬೆಳ್ಳಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕಿ ಪಿಕ್ಚರ್ ಮಾಡಿದ್ರು. ನನ್ನಾಗಂತೂ ಯಾವ್ದು ಮಾಡಿರ್ಲಿಲ್ಲ. ಬಟ್ ಆದ್ರೂ ಕೂಡ ನನ್ನ ಅವರ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ಈ ಚಿತ್ರಕ್ಕೆ ನಾನು ಕೇಳ್ಕೊಂಡಿದ ತಕ್ಷಣನೇ ಅವ್ರು ಬರ್ತಾರೆ, ಮತ್ತೆ ಅವ್ರ ಲೈಫ್ ಸೂಪರ್ ಆಗಿ ರೀಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಕೋಮಲ್ ಅವ್ರು ಹೇಳಿದ್ರು, ನನ್ನ ಸಿನಿಮಾನ ಕೋಮಲ್ ಬಿಡುಗಡೆ ಮಾಡಿದ್ದಾರೆ. ಒಂದು 3-4 ಸಿನಿಮಾ ಇರ್ಬೇಕು, ನಾನು 4-5 ಸಿನಿಮಾ ನನ್ನ ಪಿಕ್ಚರ್ ಆಕ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿರೋ ಸಿನಿಮಾಗೆ ನಾನೊಂದು ಸಪೋರ್ಟ್ ಮಾಡ್ತಾ ಇದ್ದೀನಿ. ಕೋಮಲ್ ನನ್ನ ಫ್ರೆಂಡ್ಶಿಪ್ ಸುಮಾರು 25-26 ವರ್ಷದಿಂದ. ಆತನ ಮಾತು ಕೇಳಿದ್ರೆ ಯಾವುದೇ ನಿರ್ಮಾಪಕರಾಗ್ಲಿ ತೊಂದರೆ ಆಗಲ್ಲ. ಎಲ್ಲಾ ನಿರ್ಮಾಪಕರು ಅಥವಾ ನಿರ್ದೇಶಕರು ಅವ್ರ ಮಾತನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸಲಹೆ. ಯಾಕಂದ್ರೆ ಆತ ವಿತರಕನ ಕೆಲಸ ಮಾಡಿದ್ದಾನೆ, ರೈಟರ್ ಆಗಿ ಕೆಲಸ ಮಾಡಿದ್ರೆ, ಡೈರೆಕ್ಟರ್ ಆಗಿ ಪ್ರತಿಯೊಂದು ವಿಭಾಗದಲ್ಲೂ ಆತ ಡೈರೆಕ್ಷನ್ ಅಂತ ಒಂದು ಕಾರ್ಡ್ ಹಾಕೊಂಡಿಲ್ಲ, ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಡ್ತಾರೆ. ಅದರಿಂದ ಕೋಮಲ್ ಪಿಕ್ಚರ್ಗೆ ಒಳ್ಳೇದಾಗತ್ತೆ. ಯಾಕಂದ್ರೆ ಆಡಿಯೋ ಕಂಪನಿ ಮಾಡಿದ್ದಾರೆ, ಕೋಮಲ್ ಅಂತ ಹೆಸರಿಟ್ಕೊಂಡು ಮಾಡಿದ್ರೆ 31ಕ್ಕೆ ಬಿಡುಗಡೆ ಮಾಡ್ಬೋದಂತ ನಮ್ಮನ್ನು ಕೇಳಿದ್ರು. ಮಾಡಪ್ಪ ಒಳ್ಳೇದು, 1ನೇ ತಾರೀಕು ರಾಜ್ಯೋತ್ಸವ ಇರುತ್ತೆ, 5ನೇ ತಾರೀಕು ಒಂದು ಒಳ್ಳೆ ರಜಾ ಸಿಗುತ್ತೆ, ಒಳ್ಳೇದಾಗತ್ತೆ ಮಾಡು ಅಂತ ಹೇಳಿದ್ವಿ. ನನ್ನ ಸಿನಿಮಾಗೆ, ನಾನು ನಿರ್ಮಾಣ ಮಾಡಿದಂತ ಸಿನಿಮಾಗೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಕೋಮಲ್, ಅದಕ್ಕಿಂತ ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಿ ನನ್ನ ಕೈಲಾಗಿದ್ದು ಮಾಡ್ಕೊಡ್ತೀನಿ. ಒಳ್ಳೇದಾಗತ್ತೆ ಕೋಮಲ್ಗೆ ಅಂತ ನನ್ನ ನಂಬಿಕೆ. ಅಲ್ಲ, ಈಗ ಏನಂದ್ರೆ ಎಷ್ಟು ಥಿಯೇಟ್ರ ಈಗ ಸುಮಾರು ನಾವು ರಿಲೀಸ್ ಮಾಡಿದ್ರೆ 100 ಥಿಯೇಟರ್ ಕಡಿಮೆ ಇವತ್ತವ್ರಿಗೆ ಯಾವ್ದು ಮಾಡಿಲ್ಲ, ಮಾಡೋದು ಇಲ್ಲ. 100 ಥಿಯೇಟರ್ ಮೇಲೆ ಬಂದೇ ಬರುತ್ತೆ. ಆಮೇಲೆ ನಮ್ಮ ಕೀರ್ತಿರಾಜ್ ಸಿಂಗಲ್ ಸ್ಕ್ರೀನ್ ಕಡಿಮೆ ಆಗಿದೆ ಅಂತ. ಬೆಂಗಳೂರಿನಲ್ಲಿ ಇನ್ನೂ 100 ಸಿಂಗಲ್ ಸ್ಕ್ರೀನ್ ಇದೆ ಸರ್. ಫಾರ್ ಇನ್ಫಾರ್ಮೇಶನ್, 100 ಸಿಂಗಲ್ ಸ್ಕ್ರೀನ್ ಬೆಂಗಳೂರಿನಲ್ಲೇ ಇದೆ. ಎಲ್ಲೂ ಕಡಿಮೆ ಆಗಿಲ್ಲ. ಒಂದು 5-6-10 ಹೋಗಿರ್ಬೋದು, ಒಂದು 10-20 ಮಾಲ್ ಬಂದಿದ್ದಾವೆ. ಸಿನಿಮಾಗೇನು ಸಮಸ್ಯೆ ಇಲ್ಲ, ಆಗುತ್ತೆ, ಒಳ್ಳೇದಾಗತ್ತೆ. 100 ಥಿಯೇಟರ್ ಮೇಲೆ ಖಂಡಿತ ರಿಲೀಸ್ ಆಗಿ ಆಗುತ್ತೆ. ಥ್ಯಾಂಕ್ ಯು ಗುರು. ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಆತ್ಮೀಯ ಪತ್ರಕರ್ತರು ಮತ್ತೆ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ಈ ಚಿತ್ರ ನಮ್ಮ ಹರಿಯ ಕನಸು. ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ, ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ 1.5-2 ಇಯರ್ಸ್ ಬ್ಯಾಕ್ ಅದನ್ನ ವಿಜುವಲೈಸ್ ಮಾಡಿದೆ. ತುಂಬಾ ಅದ್ಭುತವಾಗಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಕೊಟ್ರಿ ಹರಿಯವರೇ, ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಅವ್ರ ಜೊತೆನೆ ಬಂದಂತ ಶಶಾಂಕ್ ಅವರು ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ. ಅದನ್ನ ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ. ಅಷ್ಟು ಅದ್ಭುತವಾದಂತ ಟ್ಯಾಲೆಂಟ್ ಇದೆ. ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಇನ್ಮೇಲಿಂದ, ಈ ಪಿಕ್ಚರ್ ಆದ್ಮೇಲಿಂದ. ಮತ್ತೆ ನಮ್ಮ ಕ್ಯಾಮರಾಮನ್ ಸ್ಟಾರ್ಟಿಂಗು ಗಿರಿಗೌಡ ಅವ್ರು ಇದ್ರು. ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗ್ಬೇಕಾಯ್ತು ಅದರ ಪಿಕ್ಚರ್ ಇಂದ. ಅವಾಗ ಬಂದು ಜಾಯ್ನ್ ಆಗಿದಂತ ನಮ್ಮ ವಿನಸ್ ನಾಗರಾಜ್ ಅವರು, ನಮ್ಮ ವಿನಸ್ ಮೂರ್ತಿ ಅವರ ಸನ್ನು, ನಾನು ಅವ್ರ ಜೊತೆ ವಾರೇವಾ ಮಾಡಿದ್ದೆ. ಅವತ್ತು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ಕೂಡ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಂಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ರು. ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಅದೇ ತರ ಚೇತನ್ ಅವ್ರನ್ನ, ಜಗದೀಶ್ ಅವ್ರನ್ನ, ಮೋಕ್ಷೇಂದ್ರ ಅವ್ರನ್ನ, ಮನೋಹರ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಇನ್ನು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ. ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂತ ಟೈಮ್ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಈ ಕೋಣ ಅಂದಾಗ ನಾನು ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ. ನಾನು ಊಟಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಬಫೆಲೋ ಅಂತ ಹೇಳೋರು.
ಅವಾಗ ನನಗೆ ಸಿಕ್ಕಾಬಟ್ಟೆ ಕೋಪ ಬರೋದು, ಬಫಲೋ ಬಫಲೋ ಅಂತಲ್ಲ ಅಂತ. ಯಾಕಂದ್ರೆ ನಾನು ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್, ಅವ್ರು ಮ್ಯಾಥ್ಸ್ ಟೀಚರ್ ಬೇರೆ, ತುಂಬಾ ಕಾಟ ಕೊಡೋರು. ಬಟ್ ಅದಾದ್ಮೇಲೆ ಇವಾಗ ಬೆಳೀತಾ ಬೆಳೀತಾ ಬಂದಾದ್ಮೇಲೆ ಈ ತರ ಒಂದು ಕೋಣ ಪಿಕ್ಚರ್ ಮಾಡ್ಬೇಕಾದ್ರೆ ಖುಷಿ ಆಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳಕ್ಕೆ. ಸೊ ಏನ್ ಬಸ್ ಮ್ಯಾಥಮೆಟಿಕ್ಸ್ ಕಾಸು ಎಣಿಸೋದ್ರಲ್ಲಿ ಇರ್ಬೇಕು. ಅದು ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಎಕನಾಮಿಕ್ಸ್ ಅದು. ಸೊ ಈ ಚಿತ್ರ ಎಲ್ಲರ ಒಂದು ಕೋಆಪರೇಷನ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ ನಲ್ಲೆಲ್ಲ ಕೂಡಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ. ಇಲ್ಲಿ ಬಿಚ್ಬಿಟ್ಟು ಅಂದ್ರೆ ಆತರ ಅಲ್ಲ, ಬಿಟ್ಬಿಟ್ಟು ಅವ್ರನ್ನ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ದಂಗಿತ್ತು. ಯಾಕಂದ್ರೆ ಎಲ್ ತಿರುಗಿ ನೋಡಿದ್ರು ನಮ್ಮ ಪ್ರೋಗ್ರಾಮ್ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರೇ ಇದ್ರು. ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂತ ಟ್ಯಾಲೆಂಟ್ ಕೂಡ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗಿಚ್ಚಿಗಿಲಿಗಿಲಿ ಹೋದಾಗ ಅಲ್ಲೊಂದಷ್ಟು ಟ್ಯಾಲೆಂಟ್ ನಾನು ನೋಡಿದೆ. ಅದರೊಳಗೆ ನಾನು ಪ್ರತಿ ಪಿಕ್ಚರ್ ಅಲ್ಲೂ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ. ಅದರಲ್ಲಿ ಹುಲಿ ಕಾರ್ತಿಕ್, ತುಕಾಲಿ ಅವರು, ಬಹಳಷ್ಟು ಜನ. ಜಗಪ್ಪ ಅವರು ಈ ಸಲ ನಾನು ನೋಡಿದ್ದು ತುಂಬಾ, ನಾನು ಏಳುಮಲೆ ಪಿಕ್ಚರ್ ನೋಡಾದ್ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರೋಂತ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯ್ತು. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ, ತುಂಬಾ ದೊಡ್ಡ ಭವಿಷ್ಯ ಇದೆ. ಮತ್ತೆ ಈ ಚಿತ್ರದಲ್ಲಿ ನಮ್ಮ ಪಾಪ ಯಾರು ಪ್ರಾಣಿಗಳನ್ನ ಹೇಳಲ್ಲ, ಕೋಣ ಎಲ್ಲೂ ತೊಂದರೆ ಕೊಟ್ಟಿಲ್ಲ. ಅದನ್ನ ನಾವು ಸೆನ್ಸಾರ್ಗೆ ಮುಂಚೆನೂ ಬೋರ್ಡ್ ಮೇಲೆ ಹಾಕ್ತಂಗೆ ಯು ಹ್ಯಾವ್ ನಾಟ್ ಹಾರ್ಮ್ಡ್ ಎನಿ ಅನಿಮಲ್ ಇನ್ ದ ಪಿಕ್ಚರ್. ಬಟ್ ಆ ಕೋಣಗೆ ನಾವು ಫೇಮಸ್ ಮಾಡಿದ್ವಿ. ಯಾಕಂದ್ರೆ ಅದು ಆ ಕೋಣ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರಾಸಿಂಗ್ ಇಟ್ಕೊಂಡಿದ್ದು, ಅದು ಬರೀ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಆಗಿತ್ತು. ಬಟ್ ಇವಾಗ ಕೋಣ ಪಿಕ್ಚರ್ ನಲ್ಲಿ ಮಾಡಿದ್ಯಲ್ಲ ರೀ ಕೋಣ, ಅದೇ ಇದು ಅಂತ ಅಂದಾಗ ಅದಕ್ಕೆ ಬ್ರೀಡಿಂಗ್ ತುಂಬಾ ಬೆಲೆ ಬರುತ್ತೆ ಅದಕ್ಕೆ. ಸೊ ಆ ಕೋಣ ನಮಗೆ ಸಪ್ಲೈ ಮಾಡಿದಂತವ್ರಿಗೂ ನಾವು ಇಲ್ಲಿ ತುಂಬ ಹೃದಯ ಥ್ಯಾಂಕ್ಸ್ ಹೇಳ್ತೀವಿ. ಇದ್ರ ವಿಶೇಷವಾಗಿ ನಮ್ಮ ನಾನೆಲ್ಲ ಹೇಳಿದ್ದಾಯ್ತು. ಚಿತ್ರ ನಿಜಕ್ಕೂ ನನಗೆ ತುಂಬಾ ತೃಪ್ತಿ ಕೊಟ್ಟಿದೆ. ಬಟ್ ಯೂಶಲ್ ಆಗಿ ನಾವು ಗುರುವಾರದವರೆಗೂ ಪಿಕ್ಚರ್ ರಿಲೀಸ್ ಆಗೋ ಹಿಂದಿನ ದಿನದವರೆಗೂ ಮಾತ್ರ ನಮ್ಮ ಕೈಲಿರುತ್ತೆ. ಇನ್ನು ಮುಂದಕ್ಕೆ ಆ ಪ್ರೇಕ್ಷಕರ ಕೈಲಿ ಈ ಚಿತ್ರನ ಒಪ್ಪಿಸ್ತೀವಿ. ಆಸ್ ಯೂಶಲ್ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ, ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು. ಇದೊಂದು ಎಂಟರ್ಟೈನ್ಮೆಂಟ್ ಮೂವೀಸ್. ಆಕ್ಚುಲ್ ಆಗಿ ನಾನು ಒಂದು 2 months ಬ್ಯಾಕ್ ರಿಲೀಸ್ ಮಾಡಿದ್ರೆ ನನಗೆ ಇನ್ನೂ ತುಂಬಾ ಹೆಸರು ಬಂದಿರೋದು. ಈಗ 2 months ಲೇಟ್ ಆಗಿ ರಿಲೀಸ್ ಆಗೋದ್ರಿಂದ ಒಂದ್ ಸ್ವಲ್ಪ ಕಮ್ಮಿ ಹೆಸರು ಬರ್ಬೋದೇನೋ. ಯಾಕಂದ್ರೆ ಅಲ್ಲ, ಯೂಶಲ್ ಆಗಿ ಏನಂತಂದ್ರೆ ನನಗೆ ಆಕ್ಟಿಂಗಿಗೆ ಎಲ್ಲಾರು ಸ್ಕೋಪ್ ಸಿಕ್ತಾಗ ನನಗೆ ಗೂಸ್ ಬಾಕ್ಸ್ ಬಂದಿಲ್ಲ. ಈ ಪಿಕ್ಚರ್ ಅಲ್ಲಿ ಬಂತು, ನನಗೆ ಖುಷಿಯಾಗಿದೆ. ಸ್ವಲ್ಪ ಕಾಂತಾರ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ನಮ್ಮ ಪ್ರೊಡ್ಯೂಸರು ಮತ್ತೆ ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡಿರೋದ್ರಿಂದ ಅದ್ ಬಂದ ಮೇಲೆ ಬರ್ತಾ ಇದ್ದೀವಿ. ಸೊ ಹಂಗಾಗಿ ನನಗೆ ಮೋಸ್ಟ್ಲಿ ಕನ್ಸಲೇಷನ್ ಪ್ರೈಸ್ ಅದು ಸಿಗುತ್ತೆ. ಯೂಶಲ್ ಆಗಿ ಮಾಧ್ಯಮದಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಅದು ಎಲ್ಲೂ ಪ್ರಕಟ ಆಗಲ್ಲ. ಬಟ್ ಇವತ್ತಿಗೂ ಕೂಡ ಸುಮಾರು ಕಡೆ ಕೋಣನ ಬಲಿ ಕೊಡುವಂತ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಅಟ್ಲೀಸ್ಟ್ 5 yearsಗೋ 4 yearsಗೋ ಅದೇನೋ ಒಂದು ಟೈಮ್ ಗ್ಯಾಪ್ ಅಲ್ಲಿ ಮಾಡ್ತಾರೆ, ಅದನ್ನ ಎಲ್ಲೂ ತೋರಿಸ್ಕೊಂಡಿಲ್ಲ. ಸೊ ಆ ತರ ಒಂದು ಕಾರಣ ಬರೋದಿಕ್ಕೆ ಅಲ್ಲಿ ಇವತ್ತು ಮಹಿಷ ಮರ್ದಿನಿ ಅಂತಂದ್ರೆ ಮಹಿಷ ಅಂದ್ರೆ ಕೋಣ. ಅವತ್ತಿಂದನೂ ಆ ಕಾಲದಿಂದನೂ ಇವತ್ತು ನಾವು ಮಾಡಿರೋಂತ ಯಾವ್ದಾದ್ರು ಊರುಗಳಲ್ಲೆಲ್ಲ ಆಕಸ್ಮಿಕವಾಗಿ ಕೋಣನ ಕಾಲತ್ರ ಇರೋಂತ ದೇವಿ ದೇವಸ್ಥಾನದ ಹತ್ರ ಎಲ್ಲ ಶೂಟಿಂಗ್ ಮಾಡಿದ್ದೀವಿ. ಸೊ ಇದು ಒಂದ್ ಸ್ವಲ್ಪ ಡಿವೋಷನಲ್ ಆಗೂ ಇದೆ. ಪ್ಲಸ್ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಂಬೋದಂತವ್ರು, ವಿಚ್ ಕ್ರಾಫ್ಟ್ ಬಗ್ಗೆ ನಂಬೋಂಥವ್ರಿಗೆ ಅದಕ್ಕೂ ತೀರಾ ಕನೆಕ್ಟಿವಿಟಿ ಇರುತ್ತೆ. ಬಟ್ ನಮ್ಗೆ ಆದಂತ ಒಂದು ಬೌಂಡ್ರೀಸ್ ಅಲ್ಲಿ ನಾವು ಎಷ್ಟು ಇಂಟೆಲಿಜೆಂಟ್ ಆಗಿ ಮಾಡ್ಬೇಕೋ ಅಷ್ಟು ಇಂಟೆಲಿಜೆಂಟ್ ಆಗಿ ಮಾಡಿದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ನಿರ್ಮಾಪಕರುಗಳು. ಯಾಕಂದ್ರೆ ಅವರಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಇದು ಮಾಡ್ಬೇಕು ಅಂತ. ನನ್ನ ಈ ಚಿತ್ರದ ಒಂದು ದೊಡ್ಡ ಯಶಸ್ಸು ಆದರೆ ಅದಕ್ಕೆ ಕಾರಣ ನಮ್ಮ ನಿರ್ಮಾಪಕರು ಮತ್ತೆ ನಮ್ಮ ನಿರ್ದೇಶಕರು. ಥ್ಯಾಂಕ್ ಯು ಸರ್. ಒಂದ್ 2 ನಿಮಿಷ ಇಲ್ಲೇ ವೇದಿಕೆ ಮೇಲೆ ಇರಬೇಕು ಅಂತ ಕೇಳ್ಕೊಂತೀನಿ. ಈ ಸಿನಿಮಾದ ನಿರ್ದೇಶಕ ಹರಿಕೃಷ್ಣ ಅವ್ರು ದಯವಿಟ್ಟು ನಮ್ಮನ್ನ ಇಫ್ ಯು ಕ್ಯಾನ್ ಜಾಯ್ನ್ ಅಸ್ ಸರ್, ದಯವಿಟ್ಟು. ನಿಮ್ಮೈಕೆ ಕೊಡ್ತೀವಿ. ಎಸ್. ಎಲ್ರಿಗೂ ನಮಸ್ಕಾರ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಸಾಂಗ್ ಕೇಳಿರ್ತೀರಾ, ಟೀಸರ್ ನೋಡಿರ್ತೀರಾ. I just love to tell thanks actually, sir. First ನಮ್ಮ ಪ್ರೊಡ್ಯೂಸರ್ಸ್ಗೆ RK ಸರ್, ತನಿಷಾ ಮ್ಯಾಮ್, ಕಾರ್ತಿಕ್ ಸರ್,
ತುಂಬಾ ಥ್ಯಾಂಕ್ಸ್ ಸರ್. ಆರ್ ಕೆ ಸರ್, ಮ್ಯಾಮ್ ನೀವು ಸರ್ನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಸರ್, ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನೌ ಹಿಯರ್ ಓನ್ಲಿ ಬಿಕಾಸ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ದೆನ್ ಐ ವಿಲ್ ಕಮ್ ಟು ಮೈ ಟೆಕ್ನಿಷಿಯನ್ ಸರ್. ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಂತ ಆಸೆ ನನಗೆ. ಫಸ್ಟ್ ನಮ್ಮ DOP ಸರ್ ಇಂದ ಸ್ಟಾರ್ಟ್ ಮಾಡೋಣ. ನಾಗರಾಜ್ ಸರ್, ಫ್ಯಾಬ್ ಸರ್, ಯುವರ್ ಫ್ಯಾಬ್. ಅದು ಕಾಣಿಸುತ್ತೆ ನಿಮ್ ವರ್ಕ್ ಅಲ್ಲಿ, ಕಾಣಿಸುತ್ತೆ ಯುವರ್ ಫ್ಯಾಬ್. ಮತ್ತೆ ಆ ಲೈಟಿಂಗ್ಸ್ ಇರ್ಬೋದು, ನಿಮ್ ಪ್ಯಾಟರ್ನ್ಸ್ ಇರ್ಬೋದು, ವಾವ್, ಯು ಆರ್ ಡನ್ ಅ ಗ್ರೇಟ್ ಜಾಬ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಕ್ಕೆ ಎಲ್ಲದಕ್ಕೆ ಹೆಚ್ಚಿದ್ರೆ ಲೈಕ್ ಮ್ಯೂಸಿಕ್, ಶಶಾಂಕ್ ಸರ್, ತುಂಬಾ ನೀವು ಹೆಂಗೆ ಜೀವ ತುಂಬಿಸಿದ್ದಾರೆ ಎಲ್ಲ ಸಾಂಗ್ಸ್ಗೂ. ಅಂಡ್ ಎವ್ರಿ ಸಿಚುವೇಶನ್ ಅಂಡ್ ದ ಕ್ಲೈಮ್ಯಾಕ್ಸ್, ಒಂದಂತೂ ಹೇಳ್ತೀನಿ, ಕ್ಲೈಮ್ಯಾಕ್ಸ್ ಎಲ್ಲರೂ ಸ್ಟನ್ ಆಗ್ತೀರಾ. ಆ ತರ ಒಂದು ಕ್ಲೈಮ್ಯಾಕ್ಸ್ ಸರ್ ಆ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಎಡಿಟರ್ಸ್ ಉಮೇಶ್ ಸರ್, ಎಲ್ಲೆಲ್ಲೆಲ್ಲ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ನೀಟಾಗಿ ಕತ್ತಿಸಿ ಎಲ್ಲೆಲ್ಲೆಲ್ಲ ಅದನ್ನ ಪ್ಯಾಚ್ ಮಾಡಕ್ಕಾಗುತ್ತೆ. ಹಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಅಂಡ್ ಒನ್ ಆಫ್ ದ ಫೈನೆಸ್ಟ್ ಎಡಿಟಿಂಗ್ ಸ್ಟೈಲ್ ಹಿ ಹ್ಯಾಸ್ ಆಕ್ಚುಲಿ. ತುಂಬಾ ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆಕ್ಚುಲಿ. ಅಂಡ್ ನಮ್ಮ ಎಲ್ಲ ಕಲಾವಿದರು, ಆರ್ಟಿಸ್ಟ್ ಯಾರೆಲ್ಲ ಆಕ್ಟ್ ಮಾಡಿದ್ದಾರೆ, ಜಗಪ್ಪ ಸರ್ ಇರ್ಬೋದು, ಅನಂತು ಸರ್ ಇರ್ಬೋದು, ಲಾಟ್ ಆಫ್ ಮೆಂಬರ್ಸ್, ಎಲ್ಲರೂ ಹೆಸರು ತಗೊಳ್ತೀನಿ. ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಡ್ರಾಮಾ ಟೀಮ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಮ್ಯಾಮ್, ನೀವು ಕೂಡ ಯು ಆರ್ ಲುಕಿಂಗ್ ಸೋ ಗಾರ್ಜಿಯಸ್ ಇನ್ ದ ಸಿನಿಮಾ. ಥ್ಯಾಂಕ್ ಯು. ಸದ್ಯ ನೀವಾದ್ರೂ ಹೇಳಿದ್ರೆ, ನಾವ್ ಹೇಳಿದ್ರೆ ಆಮೇಲೆ ಬೇರೆ ಅರ್ಥ ಬಂದ್ಬಿಡುತ್ತೆ. ಅದಕ್ಕೆ ನೀವ್ ಹೇಳಿದ್ರೆ ಒಳ್ಳೇದಾಯ್ತು. ಆಮೇಲೆ ವಿಶೇಷವಾಗಿ ನಿಮ್ ತಾಯಿಗೂ ಹೇಳಿದೀನಿ, ಜಲ್ದಿ ಮದುವೆ ಆಗಿ ನೀವು ತುಂಬಾ ನೈಟ್ ಟೈಮ್ ಎದ್ದು ಓಡಾಡ್ತಾ ಇರ್ತೀರ, ದೆವ್ವ ಓಡಾಡೋ ಟೈಮಲ್ಲೆಲ್ಲ. ಅದಕ್ಕೆ ಪಿಕ್ಚರ್ ಲೇಟ್ ಆಗಿದ್ದು. ಅದನ್ನ ಬಿಟ್ಬಿಟ್ಟು ಜಲ್ದಿ ಮದುವೆ ಆಗಿ ಮನೆಗೆ ಜಲ್ದಿ ಸೇರಿ. ಆಯ್ತು ಸರ್. ಅದು ಕಾಂಟ್ರವರ್ಸಿ. ಸ್ಪೆಷಲಿ ಕೋಮಲ್ ಸರ್ ಬಗ್ಗೆ ಹೇಳ್ಬೇಕು. ಸರ್ ನನ್ ಕತೆ ಹೇಳಿದ ತಕ್ಷಣ ಒಪ್ಪಿ ಆ ಕತೆನ ಇಲ್ಲಿ ತನಕ ತಗೊಂಡ್ಬಂದಿದ್ದಾರೆ. ಅಂಡ್ ಒಂದಂತೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಇವತ್ತವರೆಗೂ ನೀವು ಚಾಲೆಂಜಿಂಗ್ ಬೇಡ, ಬೇಡ, ಓಕೆ ಹಂಬಲ್ ಆಗಿದೆ. ಒಂದು ಹಂಬಲ್ ಆಗಿ ಹೇಳ್ತೀನಿ, ಲೈಕ್ ಇವತ್ತವರೆಗೂ ಸರ್ನ ನೀವು ಇವತ್ತವರೆಗೂ ಮಾಡಿದ ಸಿನಿಮಾಗಳು ನೋಡದೇ ಇರುವಂತ ಒಂದು ಕ್ಯಾರೆಕ್ಟರ್ ನೋಡ್ತೀರಾ. ದಟ್ ಈಸ್ ಫಾರ್ ಶೋರ್. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ನನ್ನ ಕೊನೆಯದಾಗಿ, ನೀವು ಎಂದಿನಂತೆ ನನಗೆ ಯಾವಾಗ್ಲೂ ಪ್ರೋತ್ಸಾಹ ಕೊಟ್ಟಿದ್ದೀರ. ಈ ಸಲನು ಕೂಡ ನನಗೆ ಪ್ರೋತ್ಸಾಹ ಕೊಡಿ. ಶ್ರಮ ಹಾಕಿದ್ದೀನಿ, ನೀವು ನೋಡಿದಾಗ ಗೊತ್ತಾಗುತ್ತೆ. ನನ್ನ ಶ್ರಮ ಕರೆಕ್ಟ್ ಆಗಿದ್ರೆ ನೀವು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಕೋಮಲ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.